ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಬಹಳ ಅದ್ಭುತವಾದಂತಹ ದಿವ್ಯ ಯೋಗಿ ಶ್ರೀ ಸಮರ್ಥ ಸದ್ಗುರು ಆರುಢ ಸಂಗನ ಬಸವೇಶ್ವರ ಮಹಾಸ್ವಾಮಿಗಳ ಚರಿತಾಮೃತವನ್ನು ಶುರು ಮಾಡಲಿದ್ದೇವೆ. ನಮ್ಮ ಆತ್ಮೀಯರಾದಂತಹ ಗೆಳೆಯರಾದಂತಹ ಸಿದ್ಧಾರೂಢರು, ರಾಂಪುರ ಮಠದ ಒಳಗಿರುವಂತಹ ಸಿದ್ಧಾರೂಢರು ಬಹಳ ದಿನಗಳಿಂದ ನಮ್ಮ ಸಂಪರ್ಕದಲ್ಲಿ ಇದ್ದು ನಮ್ಮ ಗುರುಗಳ ಚರಿತ್ರೆಯನ್ನು ತಾವು ಮಾಡಬೇಕು ಅಂಥೇಳಿ ಬಹಳಷ್ಟು ಕೇಳಿಕೊಂಡಾಗ ಸ್ವತಃ ಅವರು ಅಥಣಿ ಮಾರ್ಗಕ್ಕೆ ಬಂದು ಅಥಣಿಯೊಳಗೆ ಗುರುಗಳ ಚರಿತ್ರೆಯನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ. ಬಹಳ ಆವಾಗ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ, ಅವರ ಆಣತಿಯಂತೆ ಗುರುವಿನ ಆಶೀರ್ವಾದದಿಂದ ಈ ಸಂಗನ ಬಸವೇಶ್ವರ ಶಿವಯೋಗಿಗಳ ಚರಿತಾಮೃತವನ್ನು ನಾವು ಶುರು ಮಾಡಲಿದ್ದೇವೆ. ಚರಿತಾಮೃತವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹತ್ತಿರ ಇರುವಂತಹ ರಾಂಪುರ, ಈ ರಾಂಪುರ ಅನ್ನುವಂತಹ ಏನಿದು ಊರದ, ಇದೊಂದು ದಿವ್ಯ ಕ್ಷೇತ್ರವಾಗಿ ಬಹಳ ಹಿಂದಿನ ಕಾಲದಿಂದಲೂ ಆ ಜಾಗಕ್ಕೆ ಏನೋ ಒಂದು ಶಕ್ತಿ ಅದ ಅನ್ನೋದಕ್ಕೆ ಒಂದು ಚಿಕ್ಕ ನಿದರ್ಶನವನ್ನು ನಾನು ಹೇಳ್ತೇನೆ. ಸುಮಾರು ವರ್ಷಗಳ ಹಿಂದೆ ಸುರಪುರದ ಗೋಶಲ ಗೋಶಲ ವಂಶದ ಮೂರನೇ ದೊರೆ ಪೀತಾಂಬರಿ ಬಹಿರಿ ಪೆಡ್ಡನಾಯಕ ಅನ್ನುವಂತಹ ದೊರೆ ಈ ಸೊನ್ನಲಾಪುರದಿಂದ ಸುರಪುರ ಮಾರ್ಗವಾಗಿ ಇದೇ ಈಗಿರುವಂತಹ ರಾಂಪುರ ಮಾರ್ಗದಿಂದ ಅವ್ರು ಹೋಗ್ತಾ ಇದ್ರು. ಈ ಮಾರ್ಗದೊಳಗೆ ಹೋಗುವಂತಹ ಸಂದರ್ಭದೊಳಗೆ ಒಂದು ನಾಯಿ ಇದ್ದಿದ್ದು, ಬೇಟೆ ನಾಯಿ ಮೊಲವನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇತ್ತು. ಇದನ್ನ ರಾಜರು ಮತ್ತು ಅವರ ಸಹಚರರು ಅವರು ಕುದುರೆ ಮೇಲೆ ಹೋಗೋ ಸಂದರ್ಭದೊಳಗೆ ಇದನ್ನ ನೋಡ್ತಾ ಬರ್ತಾ ಇದ್ರು. ಈಗಿರುವಂತಹ ರಾಂಪುರ ಅನ್ನುವಂತಹ ಕ್ಷೇತ್ರದ ಸಮೀಪ ಬಂದಾಗ ಆ ಕ್ಷೇತ್ರದ ಸರಹದ್ದನ್ನ ಏನು ಪ್ರವೇಶ ಮಾಡಿತು ಮೊಲ ಪ್ರವೇಶ ಮಾಡಿದ ನಂತರ ತತ್ಕ್ಷಣದೊಳಗೆ ಅದು ನಾಯಿಯ ವಿರುದ್ಧ ತಿರುಗಿ ನಿಂತು ಬಿಡ್ತು. ನಾಯಿ ಏನು ವೇಗವಾಗಿ ಅಟ್ಸ್ಕೊಂಡು ಬರ್ತಾ ಇತ್ತು, ಮೊಲ ತಿರುಗಿ ನಿಂತ ನಂತರ ನಾಯಿ ಅಲ್ಲೇ ನಿಂತು ಬಿಡ್ತು. ಅಲ್ಲೇ ನಿಂತು ಈಗ ವಿಚಿತ್ರ ನೋಡ್ರಿ, ಮೊಲ ನಾಯಿನ ಅಟ್ಸ್ಕೊಂಡು ಹೋಗುವಂತ ಸಂದರ್ಭ ಬಂದ್ಬಿಡ್ತು. ಮೊಲ ವೇಗವಾಗಿ ನಾಯಿನ ಅಟ್ಸ್ಕೊಂಡು ಬರ್ಬೇಕಾದ್ರೆ ನಾಯಿ ಇದ್ದದ್ದು ಹೇಳ ಹೆಸರು ಇಲ್ಲದ ಓಡ್ ಹೋಗ್ಬಿಡ್ತು. ಇದನ್ನ ನೋಡಿದಂತಹ ಆ ಗೋಶಲ ವಂಶದ ದೊರೆ ಏನಿದ್ರು ಪೆಡ್ಡನಾಯಕನವರು, ಇದು ಎಂತಹ ವಿಚಿತ್ರ, ಯಾಕೆ ಈ ಪ್ರದೇಶಕ್ಕೆ ಬಂದ ನಂತರ ಹಿಂಗ ಆಯ್ತು, ಮೊಲಕ್ಕೆ ಯಾಕೆಷ್ಟು ಶಕ್ತಿ ಬಂತು, ಈ ಜಾಗದೊಳಗೆ ಏನೋ ಮಹಿಮೆ ಇರಬಹುದು ಅಂತ ಹೇಳಿ ಅವರು ತಮ್ಮ ಸಹಚರನನ್ನ ಕರ್ಕೊಂಡು, ಏನು ಅವ್ರ ಸಹಚರ ಇರ್ತಾರ ರಾಜರ ಜೊತೆ ಆ ಎಲ್ಲ ಸಹಚರರನ್ನ ಕರ್ಕೊಂಡು ಆ ಜಾಗದೊಳಗೆ ಸುಮಾರು ದಿನಗಳವರೆಗೆ ವಾಸ್ತವ್ಯವನ್ನ ಅಲ್ಲೇ ಹೂಡ್ತಾರೆ. ವಾಸ್ತವ್ಯವನ್ನ ಹೂಡಿದ ನಂತರ ಬಹಳಷ್ಟು ಅವರಿಗೆ ಮನಸ್ಸಿಗೆ ಆನಂದ, ನೆಮ್ಮದಿ ಅಲ್ಲಿ ದೊರಕಿದ ನಂತರ ರಾಜರು ಏನು ವಿಚಾರ ಮಾಡ್ತಾರೆ, ಇಂತಹ ಪ್ರಶಸ್ತವಾದ ಸ್ಥಳ ನನಗೆ ಹಿಂದೆಂದೂ ಕಂಡಿರಲಿಲ್ಲ, ಇಲ್ಲೊಂದು ಗ್ರಾಮ ಆಗಲೇಬೇಕು ಅಂಥೇಳಿ ಆವಾಗಲೇ ತೀರ್ಮಾನ ಮಾಡಿ
ಅಲ್ಲಿ ಗ್ರಾಮದ ನಿರ್ಮಾಣ ಅವರು ಮಾಡಿದರು ಅಂಥೇಳಿ ಹೇಳಿರುವಂತಹ ಪ್ರತೀತಿ ಈಗ ಜನರ ಬಾಯಲ್ಲಿದೆ. ಇದಲ್ಲದ ಗ್ರಾಮವೇನು ರೆಡಿ ಆಯಿತು. ಇಂತಹ ಗ್ರಾಮದೊಳಗೆ, ರಾಂಪುರ ಅನ್ನುವಂತಹ ಗ್ರಾಮದೊಳಗೆ ಎಂತೆಂತಹ ಮಹಾಪುರುಷರು ಹುಟ್ಟು ಹೋಗ್ಯಾರ್ರಿ. ಎಂತೆಂತಹ ಮಹಾಪುರುಷರು ಹುಟ್ಟು ಹೋಗ್ಯಾರ. ಹುಚ್ಚಯ್ಯನವರು ಅಂತ ಹೇಳಿದ್ರಂತ ಒಬ್ರು, ಹುಚ್ಚಯ್ಯನವರು. ಅವರೂ ಕೂಡ ಒಬ್ಬ ಮಹಾ ತಪಸ್ವಿ ಯೋಗಿ. ಹುಚ್ಚನಂತೆ ಇದ್ರೂ ಕೂಡ ಒಂದು ಮಹಾ ತಪಸ್ವಿ ಯೋಗಿ ಹುಚ್ಚಯ್ಯನವರು. ನೋಡ್ರಿ, ಆ ಪ್ರದೇಶದೊಳಗೆ ಸಾಕಷ್ಟು ಹೆಸರು ಮಾಡಿ ಅದೇ ರಾಂಪುರದೊಳಗೆ ಅವ್ರದ್ದು ಸಮಾಧಿ ಸ್ಥಳ ಇದೆ. ಎಲ್ಲ ಜನರು ಇವರ ಸಮಾಧಿ ಸ್ಥಳಕ್ಕೆ ಜನರು ಹೋಗೋದು ಬರೋದು ಮಾಡ್ತಾರೆ. ಮತ್ತು ಅಲ್ಲಿ ದನಕರುಗಳಿಗಾಗಲಿ ಕುದುರೆಗಳಿಗಾಗಲಿ ಏನೋ ಹೊಟ್ಟೆ ನೋವಾಯ್ತು, ಅದು ಇದು ಆಯ್ತಂದ್ರೆ ಇವರ ಆ ಏನು ಸಮಾಧಿ ಸ್ಥಳ ಇದೆ ಅದಕ್ಕೆ ಒಂದು 3 ಸುತ್ತು ಹಾಕಿ ಬಂದ್ರಂದ್ರೆ ಅಲ್ಲಿ ಎಲ್ಲವೂ ಕಡಿಮೆ ಆಗ್ತೈತಿ ಅನ್ನುವಂಥದ್ದು ಜನರಲ್ಲಿರುವಂತಹ ಒಂದು ನಂಬಿಕೆ. ಇದಲ್ದ ಹುಸೇನ್ ಭಾಷಾ ಅಂಥೇಳಿ ಒಬ್ರು ಆಗಿ ಹೋದ್ರು. ಈ ಹುಸೇನ್ ಭಾಷಾ ಅನ್ನುವಂಥವ್ರು ಅವರೂ ಕೂಡ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಬಿಂದುವಾಗಿ ಹಲವಾರು ಅಲ್ಲಿ ಲೀಲೆಗಳನ್ನು ತೋರಿಸಿ ಹೋದಂತಹ ಖ್ವಾಜಾ ಬಂದೇ ನವಾಜರು, ಇವರೇನು ಹುಸೇನ್ ಭಾಷಾನವರು ಅದಾರಲ್ಲ, ಅವರೂ ಕೂಡ ಅಲ್ಲಿ ಜಾಗೃತ ದೇವರಾಗಿ ಈಗಲೂ ಕೂಡ ಅಲ್ಲಿ ನೆಲೆಸಿದ್ದಾರೆ. ಸಾಕಷ್ಟು ಪವಾಡಗಳು ಈಗೂ ಅಲ್ಲಿ ನಡೀತಾವ. ಹಿಂದೂ ಮುಸ್ಲಿಮರೆಲ್ಲ ಕೂಡ್ಕೊಂಡು ಅಲ್ಲಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ನೋಡ್ರಿ, ಎಂತಹ ಪವಿತ್ರ ಭೂಮಿ ಇರಬೇಕದು. ಇದಲ್ಲದ ಇದೇ ಊರಿನ ಹಿರೇಮಠದ ಮನೆತನದ ಒಬ್ಬ ಯೋಗಿ, ಹಿರೇಮಠ ಅಂತ ಹೇಳಿ ಅದ ಇತ್ತಲ್ಲಿ ಒಂದು ಮನೆತನ. ಆ ಮಠದ ಯೋಗಿ ಮಳಖೇಡದ ಪೀಠವನ್ನ ಅಲಂಕರಿಸ್ತಾರ್ರಿ. ಎಂತಹ ಅದ್ಭುತ ಅದು ಪ್ರದೇಶ. ನಾವು ಸಿಂದಗಿ ಮಾರ್ಗದಿಂದ ಅಫ್ಜಲ್ಪುರಕ್ಕೆ ಸಾಕಷ್ಟು ನಾನು ಸಂಚಾರ ಮಾಡಿದ್ದೇನೆ. ಬಿಜಾಪುರದ ಸಿಂದಗಿ ಮಾರ್ಗದಿಂದ ಅಫ್ಜಲ್ಪುರಕ್ಕೆ ಸಂಚಾರ ಮಾಡೋ ಸಂದರ್ಭದೊಳಗೆ ಆ ರಾಂಪುರ ಅನ್ನುವಂತಹ ಕ್ಷೇತ್ರ ನಾನು ನೋಡ್ಕೊಂತ ಹೋಗುತ್ತಿದ್ದೆ. ಆದರೆ ಅದರ ಮಹಿಮೆ, ಹಿರಿಮೆ, ಗರಿಮೆಗಳನ್ನ ನಾನು ಅರಿತಿಲ್ಲಾಗಿದ್ದೆ. ಯಾವಾಗ ಈ ಗ್ರಂಥ ನನ್ನ ಕೈಯೊಳಗೆ ಬಂತೋ, ಎಂತಹ ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂಥೇಳಿ ನನಗೇ ಒಂದು ರೀತಿ ವಿಚಿತ್ರ ಅನಿಸ್ಲಿಕ್ಕತ್ತದ. ಎಂತಹ ಶರಣರ ಗ್ರಂಥ ನನ್ನ ಕೈಯೊಳಗೆ ಬಂತಲ್ಲ ಅಂಥೇಳಿ. ಅಂತ ಹಿರೇಮಠದ ಮಣಿತನದ ಯೋಗಿ ಮೊಳಖೇಡದ ಪೀಠ ಅಲಂಕರಿಸಿದ್ರು. ಅದಲ್ಲದ ಇನ್ನೊಂದು ಮಣಿತನ ಜೋಗೂರ್ ಮಣಿತನ. ಆ ಮಣಿತನದ ಚನ್ನವೀರ ಮಹಾಸ್ವಾಮಿಗಳು ಅಂತ ಹೇಳಿ ಅಲ್ಲಿ ಜನಿಸಿದ್ರು. ಆ ಚನ್ನವೀರ ಮಹಾಸ್ವಾಮಿಗಳು ಸಿಂದಗಿಯ ಸಾರಂಗ ಮಠದ ಪೀಠವನ್ನು ಅಲಂಕರಿಸಿದ್ದಾರೆ. ಸಿಂದಗಿಯ ಸಾರಂಗ ಮಠದ ಪೀಠ. ಎಂಥ ಮಹಾಪುರುಷರು. ಇಂಥವರ ಸಾಲಿನೊಳಗೆ ನಮ್ಮ ಕಥಾನಾಯಕರಾದಂತಹ ಸಂಗನ ಬಸವೇಶ್ವರ ಶಿವಯೋಗಿಗಳು ಜನಿಸಿ ಬರ್ತಾರೆ. ಸಂಗನ ಬಸವೇಶ್ವರ ಶಿವಯೋಗಿ. ಇಷ್ಟೊತ್ತವರೆಗೆ ನೀವು ಕೇಳಿದ್ದು ಆ ಪ್ರದೇಶದ ಹಿರಿಮೆ ಗರಿಮೆಗಳನ್ನು. ಇನ್ನು ನಮ್ಮ ಕಥಾನಾಯಕರಾದಂತಹ ಸಮರ್ಥ ಸದ್ಗುರು ಆರೂಢ ಸಂಗನ ಬಸವೇಶ್ವರರು ಯಾವ ರೀತಿ ಅವ್ರದ್ದು ಜನನ ಆಯಿತು, ಏನು ವೃತ್ತಾಂತ ಅನ್ನೋದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಆಗಿನ ಸಂದರ್ಭದೊಳಗೆ ಬಹಳಷ್ಟು ಅದು ಉತ್ತಮವಾದಂತಹ ಪ್ರದೇಶ. 1932 ಆ ಸಂದರ್ಭದೊಳಗೆ ಆ ಪ್ರದೇಶದೊಳಗೆ ಪ್ಲೇಗ್ ಅನ್ನುವಂತಹ ಒಂದು ಮಹಾಮಾರಿ ರೋಗ ಆವರಿಸ್ಕೊಂಡ್ಬಿಡ್ತು. ಈ ರಾಂಪುರ ಭಾಗ ಈಗೇನಿದೆ, ಈ ರಾಂಪುರ ಭಾಗದೊಳಗೆ ಪ್ಲೇಗ್ ಅನ್ನುವಂತಹ ಮಹಾಮಾರಿ ಆವರಿಸ್ಕೊಂಡ ನಂತರ ಎಲ್ಲ ಇಲಿಗಳು ಊರೊಳಗೆ ಸತ್ತು ಬೀಳಲಿಕ್ಕೆ ಶುರು ಆಯಿತು. ಪ್ಲೇಗ್ ಮಹಾಮಾರಿ ಇದು ಇಲಿಗಳ ಸತ್ತು ಬಿದ್ದ ನಂತರ ಜನರಿಗೆ ಗೊತ್ತಾಗ್ತಿತ್ತು. ಈಗ ಈ ರೋಗ ಈಗಿಲ್ಲ. ಈಗೆಲ್ಲರೂ ಇತ್ತಂದ್ರೆ ಬಹಳ ದೊಡ್ಡ ಸಮಸ್ಯೆ ಆಗಿಬಿಡೋದು. ಆ ಸಂದರ್ಭದೊಳಗೆ ಜನ ಊರು ಬಿಟ್ಬಿಟ್ಟು ಎಲ್ಲರೂ ತಮ್ಮ ತಮ್ಮ ಹೊಲದೊಳಗೋ ಗದ್ದೆಗೊಳಗೋ ಅಥವಾ ಬಂಧು ಬಾಂಧವರ ಮನೆಯೊಳಗೋ ಹೋಗಿ ಇರೋರು. ಹೀಗೆ ಮಹಾಮಾರಿ ಪ್ಲೇಗ್ ಬಂದಾಗ ಆ ಸಂದರ್ಭದೊಳಗೆ ಅಲ್ಲಿರುವಂತಹ ಒಂದು ಮನೆತನದಲ್ಲಿ ವೀರಪ್ಪ ಬಾಗೋಡಿ ಮತ್ತು ನೀಲಗಂಗಮ್ಮ ಅನ್ನುವಂತಹ ದಂಪತಿಗಳಿದ್ರು. ವೀರಪ್ಪ ಬಾಗೋಡಿ ಮತ್ತು ನೀಲಗಂಗಮ್ಮ. ವೀರಪ್ಪ ಬಾಗೋಡಿ ಅವರು ಮೂಲತಃ ಬಾಗೇವಾಡಿ ಸೈಡ್ದವರು. ಅವರು ಅಲ್ಲಿಂದ ಇಲ್ಲಿ ವಲಸೆ ಬಂದ ಕಾರಣಕ್ಕೆ ಜನ ಇವರಿಗೆ
ಬಾಗೇವಾಡಿಯವರು ಅನ್ಕೊಂತ ಬಾಗೋಡಿ ಆಗಿ ಅದು ಬಾಗೋಡಿ ಅನ್ನುವಂತಹ ಅಡ್ಡ ಹೆಸರು ಬಿದ್ದು ಬಿಟ್ಟಿತ್ತು ಇವರಿಗೆ. ಹೀಗಾಗಿ ವೀರಪ್ಪ ಬಾಗೋಡಿ ನೀಲ್ಗಂಗಮ್ಮ ದಂಪತಿಗಳು ಕೂಡ ವಿಚಾರ ಮಾಡಿದ್ರು, ಇನ್ನ ಈ ಊರೊಳಗಿದ್ರ ಈ ರೋಗ ನಮಗೂ ಏನ್ ಮಾಡ್ತೈತಿ, ಬಾಧಕ ಮಾಡ್ತೈತಿ. ಅದಕ್ಕೆ ನಾವು ಊರು ಬಿಟ್ಟ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿ ವಿಚಾರ ಮಾಡ್ರು. ನೋಡ್ರಿ, ಊರು ಬಿಟ್ಟ ಬೇರೆ ಕಡೆ ಹೋಗ್ಬೇಕಂದ್ರ ಇವ್ರು ಇರುವಂತಹ ಊರ ಬಾಗೇವಾಡಿ ಬಿಟ್ಟು ಬಂದಿದ್ದು, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಬ್ಯಾಡ ಅಂತ ಹೇಳಿ ಬಿಟ್ಟು ಬಂದಾರ. ಇನ್ನು ರಾಂಪುರದೊಳಗ ಯಾರು ಇವರಿಗೆ ಬಂಧು ಬಾಂಧವರು ಸಂಬಂಧಿಗಳು ಯಾರೂ ಇಲ್ಲ, ಯಾಕಂದ್ರ ವಲಸೆ ಬಂದು ನಿಂತವ್ರು ಇವರು. ಇನ್ನ ಇವರೊಂದು ಖರೀದಿ ಮಾಡಿರುವಂತಹ ಭೂಮಿ ಅದು ಬೇರೆ ಕಡೆ ಇತ್ತು. ಅದು ಬೆನಕೊಟ್ಟಿಗೆ ಅನ್ನುವಂತಹ ಗ್ರಾಮದಲ್ಲಿ. ಅದು ಸುಮಾರು ಈಗ ರಾಂಪುರದಿಂದ ಅದು ಪಕ್ಕದ ಹಳ್ಳಿ ಒಂದು 15-20 ಕಿಲೋಮೀಟರ್ ಆಗ್ಬೋದು ಅನಿಸ್ತದ. ಅಲ್ಲಿ ಇರೋದ್ರಿಂದ ಅಷ್ಟು ದೂರ ಹೋಗಿ ನಿಲ್ಸೋದದ. ಊರ್ ಹೊರಗಿನ ಏನಪ್ಪಾ ಅಂತಂದ್ರೆ ಪಾಳು ಬಿದ್ದ ಪ್ರದೇಶ ಏನಿತ್ತು, ಅಲ್ಲೇ ಹೋಗಿ ನಾವು ನೆಲೆ ನಿಲ್ಲೋಣ ಅಂತ ಹೇಳಿ ಸತಿಪತಿಗಳು ವಿಚಾರ ಮಾಡಿದ್ರು. ನೋಡ್ರಿ, ಇವರು ಮನೆತನ ಎಷ್ಟು ಸಾತ್ವಿಕರು ಇವರು ಅಂತಂದ್ರೆ, ವೀರಶೈವ ಲಿಂಗಾಯತ ಧರ್ಮದವರು ಇದ್ರು. ಯಾವಾಗಲೂ ಪೂಜೆ ಪುನಸ್ಕಾರ ದಾನ ಧರ್ಮ ಇಂಥದನ್ನ ಮಾಡ್ಕೊಂತ ಒಳ್ಳೆತನದಿಂದ ಬದುಕಿದ್ರು. ಇವರಿಗೆ ಇಬ್ರು ಮಕ್ಕಳು, ಬಸವರಾಜ ಮತ್ತು ಶರಣಮ್ಮ ಅಂತ ಹೇಳಿ ಇಬ್ರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಎರಡೂ ಮಕ್ಕಳನ್ನು ತಗೊಂಡು ಪಾತ್ರೆ ಪಗಡೆಗಳ ಬಟ್ಟೆಗಳನ್ನು ತಗೊಂಡು ಈಗಿರುವಂತಹ ಏನು ರಾಂಪುರ ಮಠ ಇದೆ, ಮಠದ ಪ್ರದೇಶ ಮೊದಲಿನ ಸಂದರ್ಭದೊಳಗ ಅದು ಖುಲ್ಲಾ ಪ್ರದೇಶ, ಖಾಲಿ ಜಾಗ. ಆ ಖಾಲಿ ಜಾಗದಲ್ಲಿ ಮೊದಲಿನ ಸಂದರ್ಭದೊಳಗೆ ಇವರು ಬಂದ ಅಲ್ಲಿ ನೆಲೆ ನಿಂತರು. ನೆಲೆ ನಿಂತಾಗ ಸುಮಾರು ಅದೆಲ್ಲ ಅಲ್ಲಿ ಅವ್ರದ್ದು ವ್ಯವಸ್ಥೆ ಮಾಡಿಕೊಂಡು ಗುಡಿಸಲ ಮಾಡಿಕೊಂಡು ಅದೆಲ್ಲ ನೆಲೆ ನಿಂತರು. ಊಟಕ್ಕೆ ಅದು ಇದು ಸ್ವಲ್ಪ ಬಹಳ ಬಡತನ ಪರಿಸ್ಥಿತಿ. ಯಾಕಂದ್ರೆ ಅದೇ ದಿವಸ ಉಂಡು, ಅದೇ ದಿವಸ ದುಡಿದು, ಅದೇ ದಿವಸ ಬಟ್ಟೆ ಹಾಕೊಂಡ್ರನ ಅದು ಆ ದಿವಸ ಪೂರ್ತಿ. ಮತ್ತೆ ನಾಳೆ ದಿವಸಕ್ಕೆ ಮತ್ತೆ ದುಡದೇ ತಿನ್ಬೇಕು ಅವರು. ಇಂತಹ ಪರಿಸ್ಥಿತಿ ಆಗಿನ ಸಂದರ್ಭದೊಳಗ ರೈತಾಪಿ ವರ್ಗದ ಜನರ ಪರಿಸ್ಥಿತಿನೇ ಹಿಂಗ. ಏನು ಕೂಡಿಡವ್ರಲ್ಲ ಅವರು, ಅಂದೇ ದುಡದು ಅಂದೇ ತಿಂದು ಆನಂದದ ಬದುಕುವಂಥವ್ರು, ಸಾರ್ಥಕ ಬದುಕುವಂಥವ್ರು ರೈತರು. ಹೀಗಿದ್ದಾಗ ಇವರು ಕೂಡ ಅಲ್ಲಿ ನೆಲೆ ನಿಂತಾಗ ಒಂದು ದಿವಸ ಬಹಳ ಅಂದ್ರೆ ಬಹಳ ವಿಚಿತ್ರ ಸನ್ನಿವೇಶ ತಾಯಿ ನೀಲಗಂಗಮ್ಮಗಾಯ್ತು. ಏನಾಯ್ತು ಅಂತಂದ್ರೆ, ಆ ದಿವಸ ರಾತ್ರಿ ಭೋಜನವನ್ನ ಮಾಡಿಕೊಂಡು ಸತಿಪತಿಗಳು ಮಕ್ಕಳು ಎಲ್ಲರೂ ಮಲ್ಕೊಂಡಿದ್ರು. ಮಲ್ಕೊಂಡಾಗ ಈ ತಾಯಿ ನೀಲಗಂಗಮ್ಗ ನಿದ್ರಾದೇವಿ ಏನು ಆವರಿಸ್ಬಿಟ್ಲು. ನಿದ್ರಾದೇವಿ ಆವರಿಸಿದ ಕ್ಷಣವೇ ಅಲ್ಲಿ ಒಂದು ಸನ್ನಿವೇಶ ಅವಳ ಕಣ್ಣ ಮುಂದೆ ಕಟ್ಲಿಕ್ಕೆ ಶುರು ಆಯ್ತು. ನಿದ್ರೆಯೊಳಗೇನೋ ಜಾರ್ಯಾಳ, ಆದ್ರ ಸನ್ನಿವೇಶ ಎಲ್ಲ ಕಣ್ಣ ಮುಂದೆ ಕಾಣ್ಲಿಕ್ಕತ್ತದ. ಸುತ್ತಲೂ ದಟ್ಟವಾದ ಹೊಗೆ ಆವರಿಸ್ಬಿಟ್ಟದ. ಏನಿದು ಎಷ್ಟು ದಟ್ಟವಾದ ಹೊಗೆ, ಎಲ್ಲಿಂದ ಬರ್ಲಿಕ್ಕತ್ತೈತಿ, ಎಲ್ಲಿ ಉರಿ ಹಚ್ಚಿಲ್ಲ, ಏನಿಲ್ಲ, ಹೆಂಗೆ ಬರ್ಲಿಕ್ಕೆ ಹತ್ತಿದು ಎಷ್ಟು ಹೊಗೆ ಅಂತ ಹೇಳಿ ನೀಲಗಂಗಮ್ಗ ಅಲ್ಲೇ ಅದು ವಿಚಾರ ತಲೆಯೊಳಗ, ಯಾಕೆ ಎಷ್ಟು ಹೊಗೆ ಬರ್ಲಿಕ್ಕೆ ಹತ್ತು ಅಂತ. ಆಯ್ತು, ಏನಿದು ಅಂತ ಹೇಳಿ ಆ ಕಡೆ ಈ ಕಡೆ ನೋಡಿ ಹೋಗುವಂತ ಸಂದರ್ಭದೊಳಗ ಪ್ರಕಾಶಮಾನವಾದಂತಹ ಬೆಳಕು, ಆ ದಟ್ಟ ಹೊಗೆಯೊಳಗ ಶುಭ್ರವಾದ ಬೆಳಕು ಕಾಣ್ಲಿಕ್ಕೆ ಶುರು ಆಯ್ತು. ಜೊತೆಗೆ ಮಂಗಳ ವಾದ್ಯಗಳೆಲ್ಲ ಆ ತಾಯಿ ನೀಲಗಂಗಮ್ಗ ಕೇಳಿಸ್ಲಿಕ್ಕೆ ಶುರು ಆಯ್ತಂತ. ಹೀಗಿದ್ದಾಗ ನೀಲಗಂಗಮ್ಮ ಅದೆಲ್ಲ ಸದ್ದು ಗದ್ದಲ ಏನು ಕೇಳಿಸ್ಲಿಕ್ಕತ್ತದ, ಚಂಡೆ ಮದ್ದಳೆಗಳ ಕೇಳಿಸ್ಲಿಕ್ಕತ್ತಾವ, ನಗಾರಿ ಶಬ್ದ ಕೇಳಿಸ್ಲಿಕ್ಕತ್ತದ, ಗಂಟೆ ಶಬ್ದಗಳು ಕೇಳಿಸ್ಲಿಕ್ಕತ್ತಾವ, ಮಂತ್ರಗಳ ಉಚ್ಚಾರಣೆ ಆಗ್ಲಿಕ್ಕತ್ತದ. ಎಂಥ ಅದ್ಭುತ ಸನ್ನಿವೇಶ ಇದು, ಎಂತಹ ಅದ್ಭುತ ಸನ್ನಿವೇಶ. ಇದನ್ನೆಲ್ಲ ಗಮನಿಸ್ತಾ ನೀಲಗಂಗಮ್ಮ ತಾಯಿ ನೋಡ್ಕೊಂತ ಮುಂದೆ ಹೊರಟಿದ್ದಾಳೆ. ಇದು ಎಲ್ಲಿದು ಸ್ವಪ್ನದೊಳಗೆ ನಡಿಲಿಕ್ಕತ್ತದ. ನಿದ್ರಾದೇವಿ ಆವರಿಸ್ಯಾಳ, ನಿದ್ರೆಯೊಳಗೆ ಜಾರ್ಯಾಳ, ಆದ್ರ ಸೂಕ್ಷ್ಮ ಶರೀರ ಮಾತ್ರ ಮುಂದೆ ಸಾಕ್ತಾ ಇದೆ. ನೋಡ್ತಾ ಮುಂದೆ ಹೋದಾಗ ಎಲ್ಲ ಗಣಗಳ ರಾಶಿ, ಎಲ್ಲ ಗಣಗಳು, ಋಷಿ ಮುನಿಗಳು ಎಲ್ಲ ಕಂಡ್ರು. ಅದೇನು ಎಂಥ ಪ್ರದೇಶಕ್ಕೆ ನಾನು ಬಂದಿದ್ದೀನಿ, ಇಲ್ಲಿ ಎಂಥ ಪ್ರದೇಶಕ್ಕೆ ಬಂದ್ಬಿಟ್ಟೆ ಆ ತಾಯಿಗೆ ಅನಿಸ್ಲಿಕ್ಕತ್ತದ. ಹಾಗೆ ಮುಂದೆ ನೋಡ್ಲಿಕ್ಕತ್ತಾಳೆ. ಒಂದು ಶಿಖರದ ಮೇಲೆ ತಾಯಿ ಪಾರ್ವತಿ ದೇವಿ
ತಂದೆ ಪರಶಿವ ಇಬ್ಬರು ಪೀಠವನ್ನ ಅಲಂಕರಿಸಿದ್ದಾರೆ. ನೋಡಿ ಆಶ್ಚರ್ಯಚಕಿತ. ಇದು ಏನಾಗ್ಲಿಕ್ಕತ್ತದ ಅನ್ನುವಂಥದ್ದು ಆಕೆಗೆ ಆ ಸೂಕ್ಷ್ಮ ಶರೀರಕ್ಕನ ಅರ್ಥ ಆಗದಂಗಾಯ್ತು. ನಾನು ಎಂಥ ಪ್ರದೇಶಕ್ಕೆ ಬಂದ್ಬಿಟ್ಟು ಏನು ನಡಿಲಿಕ್ಕತ್ತತಿ ಇಲ್ಲಿ, ಸಾಕ್ಷಾತ್ ಶಿವಪಾರ್ವತಿಯವರು ನನ್ನ ಕಣ್ಣ ಮುಂದೆ, ನಾನೇನು ಕೈಲಾಸಕ್ಕೆ ಬಂದ್ಬಿಟ್ನೋ ಅನ್ನುವಂತಹ ಭಾವ ತಾಯಿ ನೀಲಗಂಗಮ್ಮಗ. ಮಕ್ಕಳು ಮಲಿಗ್ಯಾರ, ಗಂಡ ವೀರಪ್ಪನೂ ಮನಿಗ್ಯಾರ. ಆದ್ರ ನೀಲಗಂಗಮ್ಮಗ ಈ ಸನ್ನಿವೇಶ ಕಣ್ಣು ಮುಂದೆ ಕಟ್ಟಿದೆ. ಅವಾಗ ಶಿವ ಪಾರ್ವತಿಯರು ಮಾತಾಡ್ತಿದ್ರು. ಏನ್ ಮಾತಾಡ್ತಿದ್ರು? ಶಿವ ತಾಯಿ ಪಾರ್ವತಿ ಹೇಳ್ತಿದ್ದಂತ, ಗಿರಿಜೆ, ಇನ್ನೇನು ಭೂಲೋಕದೊಳಗ ಅಜ್ಞಾನ, ಅನ್ಯಾಯ, ಅಕ್ರಮ, ಜಾತೀಯತೆ ಅದು ಇದು ಇಂಥದೆಲ್ಲ ಹೊಲಸು ಹಿಡಿದು ಜನರಲ್ಲಿ ದ್ವೇಷದ ಭಾವ ಬಿತ್ತದ. ಜನರಲ್ಲಿ ಪ್ರೀತಿ ವಿಶ್ವಾಸಗಳು ಕಡಿಮೆ ಆಗ್ಯಾವ. ಬಂಧು ಬಾಂಧವರಲ್ಲಿ ಪ್ರೀತಿ ಇಲ್ಲ, ಸ್ನೇಹಿತರಲ್ಲಿ ಪ್ರೀತಿ ಇಲ್ಲ, ಎಲ್ಲವೂ ಅಳಿದು ಹೋಗಿಬಿಟ್ಟದ. ಇಂತಹ ಅಧರ್ಮ ತಾಂಡವಾಡುವಂತಹ ಪ್ರದೇಶದಲ್ಲಿ ನನ್ನ ಅಂಶವನ್ನ ನಾನು ಕಳಿಸ್ತಾ ಇದ್ದೇನೆ. ಧರ್ಮವನ್ನ ಉಳಿಸಲಿಕ್ಕೆ ಧರ್ಮ ಪಾಲಕ ಒಬ್ಬ ಜನಿಸ್ತಾ ಇದ್ದಾನೆ ಅಂತ ಹೇಳಿ ಶಿವ ಪರಮಾತ್ಮ ಗಿರಿಜೆಗೆ ಹೇಳ್ತಾ ಇದ್ದಾನೆ. ಎಂಥ ಅದ್ಭುತ ಸನ್ನಿವೇಶ. ಚರಿತ್ರೆಯನ್ನ ಓದಿದ್ರೆ ಮೈ ರೋಮಾಂಚನ ಆಗ್ತೈತಿ ನೋಡ್ರಿ, ಮೈ ರೋಮಾಂಚನ. ಈ ಕಥೆಯನ್ನ ನೀವು ಕೇಳಲಿಕ್ಕತ್ತಿರಲ್ಲ, ಇದನ್ನ ನೀವು ಕಣ್ಣು ಮುಚ್ಕೊಂಡು ಆಸ್ವಾದನೆ ಮಾಡಬೇಕು. ಅದೇನು ಸನ್ನಿವೇಶ ನಮ್ಮ ಕಣ್ಣು ಮುಂದೆ ನಡಿಲಿಕ್ಕತ್ತೈತೋ ಏನು ಅನ್ನುವಂತಹ ಭಾವ. ಇದೆಲ್ಲ ಆ ಗಿರಿಜೆಯ ಮುಂದೆ ಶಿವ ಹೇಳುತ್ತಿರುವಂತಹ ಸಂದರ್ಭದಲ್ಲಿ ಶಿವನಿಂದ ಬಂದಂತಹ ಒಂದು ಜ್ಯೋತಿ, ಎಂತಹ ಅದ್ಭುತ ಜ್ಯೋತಿಯೊಂದು ಶಿವನ ಮುಂದೆ ಬಂದು ನಿಂತು ಶಿವ ಆಜ್ಞೆ ಮಾಡ್ತಾ ಇದ್ದಾನೆ, ಹೋಗು, ಧರ್ಮ ಪಾಲನೆಗಾಗಿ ನೀನು ಹೋಗು ಅಂತ ಹೇಳಿ ಅಂದಾಗ ಅಲ್ಲೇ ಪಕ್ಕದಲ್ಲಿರುವಂತಹ ನಂದಿ, ಮೃದಂಗಿ, ಸಪ್ತ ಋಷಿಗಳು ಇವರೆಲ್ಲರೂ ಝಂಕಾರವನ್ನ ಮಾಡ್ತಿದ್ರು. ನಂದಿ ಕುಣದಾಡ್ತಿತ್ತು. ಅಲ್ಲೇ ಗಣಪತಿ ಇದ್ದ, ಆ ಸುಬ್ರಹ್ಮಣ್ಯ ಇದ್ದ. ಎಲ್ಲರೂ ಆ ಜ್ಯೋತಿಗೆ ನಮಿಸ್ತಾ ಇದ್ದಾರೆ. ಧರ್ಮ ಪರಿಪಾಲಕನಾದಂತಹ ಜ್ಯೋತಿ ನಿಧಾನಕ್ಕಾಗಿ ಮುಂದೆ ಬಂದು ನೀಲಗಂಗಮ್ಮ ತಾಯಿಯ ಉದರದೊಳಗೆ ಹೊಕ್ಕಿತು. ನೀಲಗಂಗಮ್ಮ ತಾಯಿಯ ಉದರದೊಳಗೆ ಹೊಕ್ಕಿದ ನಂತರ ಮೈ ರೋಮಾಂಚನ ಆಯ್ತು, ಮೈ ಪುಳಕಿತ ಆಯ್ತು ನೀಲಗಂಗಮ್ಮಗ. ಚಕ್ಕತೆ ಹೇಳಿ ಆ ಸ್ವಪ್ನದಿಂದ ಎಚ್ಚರ ಆಯ್ತು. ಎಚ್ಚರ ಒಳಗ ನೋಡ್ತಾಳ, ನಸುಕಿನ ವೇಳೆ ಬ್ರಹ್ಮೆ ಮುಹೂರ್ತದ ಸಂದರ್ಭ. ಎಚ್ಚರ ಆಗ್ಯಾಳ, ಆದ್ರ ಮೈಗೆ ಸ್ವಾಧೀನ ಇಲ್ಲ. ಆ ಮೈ ಇನ್ನೂ ವಾಸ್ತವತೆಗೆ ಬಂದೇ ಇಲ್ಲ, ಇನ್ನೂ ಆ ಗುಂಗಿನೊಳಗ ಅದ. ಕಣ್ಣೇನೋ ತೆರೆದಾಳ, ಆದ್ರ ವಾಸ್ತವತೆಗೆ ಬಂದಿಲ್ಲ. ಸ್ವಪ್ನದಿಂದ ಎಚ್ಚರ ಆಯಿತು, ಬೆಳಕಾಗ್ತಾ ಬಂತು. ಅಲ್ಲೇ ಪಕ್ಕದಲ್ಲಿರುವಂತಹ ವೀರಪ್ಪ ಬಾಗೋಡಿ ಅವರು ಎದ್ದು ಆ ಕಡೆ ನೋಡಿದ್ರು. ಯಾಕೆ ಇನ್ನು ನೀಲಗಂಗಮ್ಮ ನನಗಿಂತ ಮೊದಲು ಹೇಳಕ್ಕೆ ಎದ್ದಿಲ್ಲ ಅಂತ ಹೇಳಿ ನೋಡ್ಲಿಕ್ಕತ್ರು. ನೀಲಗಂಗಮ್ಮ ಕಣ್ಣು ತೆಗೆದ ಮಲ್ಕೊಂಡಾಳ. ಸಮೀಪ ಬಂದಂತಹ ವೀರಪ್ಪ ಬಾಗೋಡಿ ಅವರಂದ್ರು, ಅಲ್ಲ ನೀಲಗಂಗಮ್ಮ, ಯಾಕೆ ಇಂದ ಬೇಗ ಎದ್ದಿಲ್ಲಲ್ಲ? ಬೇಗ ಎಳೋಳು, ನೀನು ಮನೆ ಕೆಲಸ ಮಾಡಕ್ ಹೇಳ್ತಿದ್ದಿ, ಯಾಕೆ ಎದ್ದಿಲ್ಲ? ಅವಾಗ ಇವರು ಅಳಗಾಡಿಸಿ ಎಬ್ಬಿಸಿ ವಾಸ್ತವತೆಗೆ ಕರ್ಕೊಂಬರ್ಲಿಕ್ಕೆ ನೋಡ್ಲಿಕ್ಕತ್ತಾರ. ಆದ್ರೂ ಅವಳೊಂದು ಭ್ರಮೆಯೊಳಗದಾಳ. ನೀಲಗಂಗಮ್ಮ ತಾಯಿ ಒಂದು ಭ್ರಮೆಯೊಳಗದಾಳ. ಭ್ರಮೆಯಿಂದ ವಾಸ್ತವತೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬಹುಬೇಗನೆ ಅದನ್ನ ಮರಿಲಿಕ್ಕೆ ಆಗ್ತಾ ಇಲ್ಲ. ಕಣ್ಣ ಮುಂದ ಚಿತ್ರ ಕಟ್ಟಿಬಿಟ್ಟದ. ಹೆಂಗ ಬರ್ಲಿಕ್ಕೆ ಸಾಧ್ಯ ಆಗ್ತದ? ನಮ್ಮಂತವ್ರಿಗೆ ಏನೋ ಒಂದು ಖುಷಿ ವಿಚಾರ, ಒಂದು ಕನಸು ಬಿದ್ದಿರ್ತೈತಿ. ಅದನ್ನ ಮೂರು ದಿವಸ ನಾವು ನೆನೆಸ್ಕೊಂತೀವ್ರಿ. ಮೂರು ದಿವಸ ನನಗೆ ಹಿಂಗಾಗಿತ್ತು ಅಂತ ಹೇಳಿ ನೆನೆಸ್ಕೊಳ್ಳೋದು ಅಷ್ಟ ಅಲ್ದ, ಮನಿ ಮಂದಿಗೆಲ್ಲ ಹೇಳಿ ಎಲ್ಲಾ ಸ್ನೇಹಿತರಿಗೆ, ಬಂಧು ಬಾಂಧವ್ರಿಗೆ ಹೇಳ್ತೀವಿ ಒಂದು ಚಲೋ ಕನಸು ಬಿದ್ದಿತ್ತಂದ್ರ. ಅಂತದ್ರಲ್ಲಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರನ್ನ ಕಂಡಂತಹ ತಾಯಿ, ಅವರ ಅಂಶ ಎನ್ನುದರದೊಳಗೆ ಹೋಗಿದೆ ಅಂತ ಹೇಳಿ ಅನ್ನುವಂತಹ ವಿಚಾರ ಆ ವಾಸ್ತವತೆಗೆ ಬರ್ಲಿಕ್ಕೆ ಹೆಂಗ್ ಬಿಡ್ತದ? ಆದರೂ ನಿಧಾನಕ್ಕೆ ಸುಧಾರಿಸ್ಕೊಂಡ್ಲು. ಅಲ್ಲಿ ಗಂಡ ಕೇಳ್ತಾ ಇದ್ದಾನೆ,
ವೀರಪ್ಪ ಬಾಗೋಡಿ ಅವರು ಕೇಳ್ತಾ ಇದ್ದಾರೆ, ಯಾಕ ಏನಾಯ್ತು ಹೇಳು ಹೇಳು. ಅವಾಗ ನಿಧಾನಕ್ಕಾಗಿ ನಡೆದ ವೃತ್ತಾಂತವನ್ನೆಲ್ಲ ಯಥಾವತ್ತಾಗಿ ಪತಿಯ ಮುಂದೆ ಸತಿ ಒಪ್ಪಿಸಿಬಿಟ್ಲು. ನೋಡ್ರಿ, ಸತಿಪತಿಗಳೊಂದಾದ ಭಕ್ತಿ ಹಿತವಿರ್ಪುದು ಶಿವನಿಂಗೆ. ಸತಿಪತಿಗಳ ಭಕ್ತಿ ಒಂದಾಗಿರ್ಬೇಕು. ಎರಡು ದೇಹ, ಪ್ರಾಣ ಒಂದೇ, ಆತ್ಮ ಒಂದೇ, ಈ ರೀತಿ ಬದುಕಬೇಕು ಸತಿಪತಿಗಳು. ಅಂದಾಗ ಇಂತಹ ಭಕ್ತಿ ಪರಮಾತ್ಮಗೆ ಮೆಚ್ಚುಗೆ ಆಗ್ತದೆ ಅಂತ. ಪರಮಾತ್ಮಗೆ ಮೆಚ್ಚುಗೆ ಅದು ಹೆಂಗ ಬದುಕಿರ್ಬೇಕು ಅವರು. ಇವರ ಉದರವನ್ನ ಪರಮಾತ್ಮ ಆರಿಸ್ಕೋಬೇಕಂದ್ರೆ ಇವ್ರ ಬದುಕು ಎಷ್ಟು ಅದ್ಭುತವಾಗಿತ್ತು, ಎಷ್ಟು ಅದ್ಭುತವಾದ ಬದುಕಾಗಿತ್ತು ಇವ್ರದು. ಈ ವೃತ್ತಾಂತ ಕೇಳಿದಂತಹ ವೀರಪ್ಪ ಬಾಗೋಡಿ ಅವರಿಗೆ ಒಂದು ಘಟನೆ ನೆನಪಾಯಿತು. ಏನು ಘಟನೆ ಅಂದ್ರೆ, ಸುಮಾರು 10 ವರ್ಷಗಳ ಹಿಂದೆ ಒಂದು ಘಟನೆ ನಡೆದಿತ್ತು. ಏನು ಅಂತಂದ್ರೆ, ಇವರ ಮನೆಗೆ ಆ ಹೆಳವರು ಅಂತ ಹೇಳಿ ಬರ್ತಿದ್ರು. ಹೆಳವರು ಅಂತಂದ್ರೆ ವಂಶವನ್ನೆಲ್ಲ ಯಥಾವತ್ತಾಗಿ ಹೇಳವ್ರು. ಅವ್ರ ಹತ್ತಿಗೆಲ್ಲ ಬರೆದಿಟ್ಟಿರ್ತಾರೆ. ಹೆಳವರು ಅಂತ ಹೇಳಿ ಕರೀತಾರೆ. ಈ ಭಾಗಕ್ಕೆ, ಉತ್ತರ ಕರ್ನಾಟಕದ ಭಾಗಕ್ಕೆ ಭಾಳ ಇವರು. ಈಗ ಇವ್ರದ್ದು ಸ್ವಲ್ಪ ಯಾಕೋ ಸ್ವಲ್ಪ ಕಡಿಮೆ ಆಗೈತಿ ಇವ್ರ ಕೆಲಸ. ಈಗ ಅಷ್ಟೊಂದು ಅಲ್ಲೆಲ್ಲಿ ಕಾಣಿಸಂಗಿಲ್ಲ. ಆದ್ರೆ ಹಳ್ಳಿ ಪ್ರದೇಶದೊಳಗೆ ಬರ್ತಾರ ಅವರು. ಯಾವುದೋ ಹಬ್ಬದ ದಿವಸ, ಹಿಂಗೆ ಯಾವುದೋ ದಿವಸ ಬಂದು ಅದನ್ನೆಲ್ಲ ಮನೆಗೆ ವಂಶವದ ಅದೇನು ವಂಶಾವಳಿ ಇರುತ್ತೆ, ಆ ವಂಶಾವಳಿಯನ್ನ ತಿಳಿಸ್ಕೊಟ್ಟು ಹೋಗ್ತಿರ್ತಾರೆ. ಇಂಥ ಹೇಳೋರು ಹೇಳಿದ್ರಂತ, ಅಲ್ಲ ನಿಮ್ಮ ಮನೆಯ ದೇವ್ರನ್ನ ನೀವು ಮರ್ತಿದ್ದೀರಿ, ಅದಕ್ಕೆ ಹೋಗಿ ಬರ್ರಿ ಅಂದಿದ್ರಂತ 10 ವರ್ಷದಿಂದ. ಅವಾಗ ಹಾಗೆ ಹೇಳಿದಾಗ ಇವ್ರು ಹೋಗಿದ್ರು. ಯಾರು? ವೀರಪ್ಪ ಬಾಗೋಡಿ ಅವರು. ಎಲ್ಲಿ? ಗುತ್ತರಗಿ ಹಾಗೂ ಬಂಟನೂರು ಗ್ರಾಮಗಳ ಮಧ್ಯೆ ಇರುವಂತಹ ಅಡವಿ ಬಸವಣ್ಣನ ಗುಡಿಗೆ. ಈ ಗುತ್ತರಗಿ ಹಾಗೂ ಬಂಟನೂರು ಗ್ರಾಮಗಳ ಮಧ್ಯೆ ಇರುವಂತಹ ಅಡವಿ ಬಸವಣ್ಣನ ಗುಡಿಗೆ ಹೋಗಿ ಕುಂತಿದ್ರಂತ. ಹಾಗ ಅಲ್ಲಿ ಕುಂತಾಗ ಅಲ್ಲಿರುವಂತಹ ಒಂದು ಮಾಲ್ಗಂಬ, ಒಂದು ದೊಡ್ಡ ಏನು ಮಾಲ್ಗಂಬ ದೀಪಸ್ತಂಭ ಅಂತ ಹೇಳಿ ಏನನ್ನು ಕರೀತಾರಲ್ಲ, ಆ ರೀತಿ ಒಂದು ಕಂಬ ಇತ್ತು. ಮಾಲ್ಗಂಬ ಅಂತ ಹೇಳಿ ಕರೀತಾರೆ. ಆ ಮಾಲ್ಗಂಬದ ಹತ್ರ ಒಬ್ಬ ಸಾಧು ಕುಂತಿದ್ರಂತ. ಇವರು ವೀರಪ್ಪ ಬಾಗೋಡಿ ಅವರು ಸುಮ್ಮನೆ ನೋಡ್ಕೊಂತ ಕುಂತು ಬಿಟ್ಟಾರ ಸಾಧುವನ್ನ. ಸಾಧುಗಳು ಏನ್ ಮಾಡ್ಯಾರ, ವೀರಪ್ಪ ಬಾಗೋಡಿ ಅವ್ರನ್ನ ಕರೆದು ಮಾತಾಡ್ತಾರ. ಯಾಕೋ ನನ್ನನ್ನ ಈ ರೀತಿ ದಿಟ್ಟಿಸಿ ನೋಡ್ಲಿಕ್ಕತ್ತಿದಿ? ಏನು ಕಂಡೈತಿ ನನ್ನಲ್ಲಿ ನೀನು ಈ ರೀತಿ ನೋಡ್ಲಿಕ್ಕತ್ತಿ ಅಂತ ಹೇಳಿ ಅಂದ್ರಂತ. ಏನಿಲ್ಲ ಪ್ರಭುಗಳೇ, ನಾನು ಎಲ್ಲರನ್ನು ಹೆಂಗ ನೋಡ್ತಿದ್ದೆ ಅದೇ ರೀತಿ ನಿಮ್ಮನ್ನು ನೋಡೀನಿ ಅಂತ ಹೇಳಿ. ನೀನು ನೋಡಿದಿ, ಆದ್ರೆ ನಾನು ನಿನ್ನನ್ನ ಯಾವ ರೀತಿ ನೋಡಿನಿ ಬಾ ಇಲ್ಲಿ ಹೇಳ್ತೀನಿ ಅಂದ್ರಂತ. ಅವಾಗ ಸಮೀಪ ಹೋಗಿ ನಿಂತಾಗ ಆ ಶರಣರು, ಸನ್ಯಾಸಿಗಳು, ಸ್ವಾಮಿಗಳು ಅಂದ್ರಂತ, ನೋಡು, ನಿನ್ನ ಮಡದಿಯ ಉದರದಲ್ಲಿ ಇನ್ನು ಕೆಲವೇ ವರ್ಷಗಳ ನಂತರ ನಿನ್ನ ಮಡದಿಯ ಉದರದಲ್ಲಿ ಪರಶಿವನ ಅಂಶವೊಂದು ಜನಿಸಿ ಬರ್ತದೆ. ಅವನಿಂದ ಲೋಕದ ಉದ್ಧಾರ ಆಗತೈತಿ, ನಿನ್ನ ವಂಶದ ಕೀರ್ತಿ ಬೆಳಗತೈತಿ. ಹಿಂಗಂದ ನಂತರ ವೀರಪ್ಪ ಬಾಗೋಡಿ ಅವರು ಏನೋ ಶರಣರು, ಸ್ವಾಮಿಗಳು ಒಳ್ಳೇದು ಮಾತಾಡ್ತಿರ್ತಾರ, ಹಂಗ ಮಾತಾಡ್ಯಾರು ಅಂತೇಳಿ ಇವ್ರು ತಿಳ್ಕೊಂಡು ನಿಂತಾರಂತ. ಯಾಕಂದ್ರೆ ನೋಡ್ರಿ, ಯಾವುದೋ ಶರಣಾಗಲಿ ಸನ್ಯಾಸಿಗಳಾಗಲಿ ಧಡಕ್ನ ಕೆಟ್ಟ ವಿಚಾರವನ್ನ ಮಾತಾಡಂಗಿಲ್ಲ. ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳವ್ರೆ. ಹೀಗಿದ್ದಾಗ ಇವರು ಅದೇ ರೀತಿ ಹೇಳಿರ್ಬೇಕು ಬಿಡ ಅಂತ ಹೇಳಿ ಅಂದ್ಕೊಂಡು ನಿಂತಿದ್ರಂತ. ಆಗ ಶರಣರ ಅಂದ್ರಂತ ಸ್ವಾಮಿಗಳು, ನಾನು ಹೇಳುವಂತಹ ಮಾತು ಸುಳ್ಳು ಅಂತ ಹೇಳಿ ತಿಳ್ಕೊಲಿಕ್ಕತ್ತೀಯನೋ ನೀನು? ಸುಳ್ಳಂತ ತಿಳ್ಕೊಳಕ್ ಹೋಗ್ಬೇಡ. ನೋಡು, ನಾನು ಏನು ಹೇಳ್ತೀನಿಲ್ಲ ಅದು ಹಂಗೆ ಆಗ್ತೈತಿ. ಹೇಳಲಿಕ್ಕತ್ರಂತ. ನಿನಗೆ ಹುಟ್ಟುವಂತಹ ಏನು ಮಗು ಐತಲ್ಲ, ಅದು ಮೇಲೆ ಮುಖ ಮಾಡಿ ಹುಟ್ಟುತ್ತದೆ. ಕಿವಿಗೆ ಕಿವಿ ಹಾಲಿಗಳು, ತೂತು ಅವೆಲ್ಲ ಮೊದಲೇ ಇರ್ತಾವ. ಮುಖ ಮೇಲೆ ಮಾಡಿ ಹುಟ್ಟತಾನ, ಸ್ಫುರದ್ರೂಪಿಯಾದ ಮಗು ಹುಟ್ಟತೈತಿ ಅಂತ ಹೇಳಿ ಅವ್ರು ಹೇಳಿದ್ರಂತ. ಈ ವಿಚಾರ ನೋಡ್ರಿ 10 ವರ್ಷ ಹಿಂದೆ ನಡೆದದ. ಈಗ ಸತಿ ಏನ್ ಹೇಳಲಿಕ್ಕತ್ತಾಳಲ್ಲ, ಅದಕ್ಕೂ ಇದಕ್ಕೂ ತಾಳೆ ಆಗ್ಲಿಕ್ಕತ್ತದ.
ಈ ವಿಚಾರವನ್ನ ವೀರಪ್ಪ ಬಾಗವಡಿಯವರು ನೆನೆಸ್ಕೊಂಡು ಒಂದು ರೀತಿ ಇವ್ರಿಗೂ ರೋಮಾಂಚನ. ಸತಿ ಹೇಳುವಂತಹ ವಿಚಾರ ಮತ್ತ ನನಗ ಸನ್ಯಾಸಿಗಳು ಸ್ವಾಮಿಗಳು ಹೇಳಿರುವಂತಹ ವಿಚಾರ ಎರಡೂ ಒಂದೇ ಇದೆ ಅಲ್ಲ. ಇದು ಅವರ ಮಾತು ಸುಳ್ಳಾಗ್ಲಿಲ್ಲಲ್ಲ. ಇವಳು ಹೇಳ್ತಿರೋದು ಹಂಗದ, ಶರಣರ ಹಿಂದೆ ಹೇಳಿದ್ದು ಹಿಂಗದ, ನೋಡೋಣ ಏನಾಗ್ತೈತಿ ಅಂತ ಹೇಳಿ ಸತಿಪತಿಗಳು ಏನು ಮಾಡಿಕೊಂಡ್ರು ಅಂತಂದ್ರ ಅದನ್ನ ಗಟ್ಟಿ ನಿರ್ಧಾರ ಮಾಡಿ ಶಿವಧ್ಯಾನದೊಳಗ ಮುಳುಗಿಬಿಟ್ರು. ಶಿವಧ್ಯಾನದೊಳಗೆ ಮುಳುಗಿದ್ರು. ಈ ಎಲ್ಲ ಘಟನೆ ಆಗ್ಯದ. ಶರಣರು ಹೇಳ್ಯಾರ, ಸುಳ್ಳು ಆಗ್ಲಿಕ್ಕೆ ಹೆಂಗ್ ಸಾಧ್ಯದ? ದಿನ ಕಳೆದಂತೆ ನೀಲಗಂಗಮ್ಮಗ 3ನೇ ಮಗುವಿನ ಲಕ್ಷಣ ಕಾಣ್ಲಿಕ್ಕೆ ಶುರು ಆಯ್ತು. ಪ್ರಸವದ ಸಮಯ ಬಂದೇ ಬಿಡ್ತು. ಶುಭ ಸಂದರ್ಭ ಬಿಡ್ತು. ಅದೆಂತಹ ಶುಭ ಸಂದರ್ಭ! ಭೂಮಿಗೆ ಸಿದ್ಧಾರೂಢರು ಹೆಂಗ ಅವತರಿಸಿದ್ರು ಹಂಗ ಆರೂಢ ಪರಂಪರೆಯ ಸಂಗನ ಬಸವೇಶ್ವರರು ಉದಯಿಸಿರುವಂತಹ ಅದು ಸಮಯ ಬಂದೇ ಬಿಡ್ತು. ಯಾವ ದಿನ ಅಂತಂದ್ರ ಅದು 12/10/1933 ನವಮಿಯ ದಿನ, ಕೃಷ್ಣ ಪಕ್ಷ, ಶ್ರೀಮುಖ ಸಂವತ್ಸರ, ಅಶ್ವಿನಿ ಮಾಸ, ಗುರುವಾರ ದಿವಸ. ನೋಡ್ರಿ, ಗುರುವಾರ ದಿವಸನೇ ಬಂದ್ಬಿಟ್ಟಿದ್ರು. ಅದು ಗುರು ಪುಷ್ಯಾಮೃತ ಯೋಗ. ಎಂತಹ ಅದ್ಭುತವಾದ ದಿನ! ಆ ದಿನ ಭೂಮಿಗೆ ಆರೂಢ ಪರಂಪರೆಯ ಸಂಗನ ಬಸವೇಶ್ವರ ಶಿವಯೋಗಿಗಳ ಜನನಾಗಿತ್ತು. ಈ ಜನನದ ಸಂದರ್ಭ ಹೆಂಗಾಗಿಬಿಟ್ಟಿತ್ತು ಅಂತಂದ್ರೆ ಇಡೀ ಆ ರಾಂಪುರ ಭಾಗದೊಳಗ ಎಂತಹ ಮೋಡ ರೀ, ವಾತಾವರಣದೊಳಗ ಎಂತಹ ಮೋಡ! ಇನ್ನೇನು ಆಗಿನ ಸಂದರ್ಭದೊಳಗ ಸೂಲಗಿತ್ತಿಯರು ಪ್ರಸವ ಮಾಡಿಸ್ಕೊಂತಿದ್ರು. ವೈದ್ಯಕೀಯ ಕ್ಷೇತ್ರ ಅಷ್ಟೊಂದಿಲ್ಲ. ಹಳ್ಳಿ ಪ್ರದೇಶದೊಳಗ ಸೂಲಗಿತ್ತಿಯರು ಅಂತ ಹೇಳಿ ಇರ್ತಿದ್ರು ಪ್ರಸವ ಮಾಡ್ಕೊಲಿಕ್ಕೆ. ಸೂಲಗಿತ್ತಿಯರು ಬಂದಾಗ ಆಕಾಶದೊಳಗೆ ದಟ್ಟವಾದ ಕಾರ್ಮೋಡ. ಯಾವ ರೀತಿ ಕಾರ್ಮೋಡ? ಸೂರ್ಯ ರಶ್ಮಿಗಳಾಗಲಿ, ಚಂದ್ರನ ಅದೇನು ಕಿರಣಗಳಾಗಲಿ ಯಾವೂ ಕೂಡ ಅಲ್ಲಿ ಸುಳಿಲಾರದಷ್ಟು ದಟ್ಟ ಕಾರ್ಮೋಡ. ಅಂತಹ ದಟ್ಟ ಕಾರ್ಮೋಡದಲ್ಲಿ ಪ್ರಸವ ವೇದನೆ ಶುರುವಾಗಿತ್ತು. ವಾತಾವರಣದೊಳಗೆ ನೋಡ್ಲಿಕ್ಕತ್ತಾರ ಯಾರ್ಯಾರು? ಈ ವೀರಪ್ಪ ಬಾಗೋಡಿಯವರು, ನೀಲಗಂಗಮ್ಮ. ಬಹುಶಃ ಪರಮಾತ್ಮನ ಅವತಾರ ಬರಲಿಕ್ಕೆ ಇದೊಂದು ಮುನ್ಸೂಚನೆ ಇದ್ದರೂ ಇರಬಹುದು ಅಂತ ಹೇಳಿ ತಿಳ್ಕೊಂಡ್ರು. ಎಷ್ಟು ಸಂತೋಷ ಆಗಿತ್ತರಿ ಅವರಿಗೆ! ಎಂತ ಸಂತೋಷ! ಪರಮಾತ್ಮ ಎನ್ನುವುದರೊಳಗೆ ಜನಿಸಿ ಬರ್ತಾನಂದ್ರೆ ಯಾರಿಗೆ ತಾನೇ ಸಂತೋಷ ಆಗುವುದಿಲ್ಲ? ಜಗತ್ತೇ ಸಂತೋಷ ಪಡುವಂತಹ ಸಂದರ್ಭ ಇನ್ನು ತಂದೆ ತಾಯಿಗಳಿಗೆ ಆಗದೆ ಇರ್ತದ? ಅಂತಹ ಸಂದರ್ಭ ಒಂದು ಒದಗಿ ಬಂತು. ಪ್ರಸವ ಆಯ್ತು. ಪ್ರಸವ ಆದ ನಂತರ ಯಾವ ರೀತಿ ಹೇಳಿದ್ರಲ್ಲ ಅದೇ ರೀತಿ ಮುಖ ಮೇಲೆ ಮಾಡಿ ಮಗು ಜನನ. ಸೂಲಗಿತ್ತಿಯವರು ಏನವರು ಗಾಬರಿ ಆದ್ರವರು. ಎಂತಹ ಮಗು ಇದು! ಎಂತಹ ಮಗುವಿನೊಳಗೆ ತೇಜಸ್ಸು! ಕಿವಿ ಹಾಲಿಗಳ ಮೊದಲೇ ಇದಾವಲ್ಲ, ಕಿವಿಗೆ ರಂಧ್ರಗಳು ಮೊದಲೇ ಇದ್ದಾವಲ್ಲ, ಮುಖ ಮೇಲೆ ಮಾಡಿ ಹುಟ್ಟಿದೆ ಮಗು. ಎಂತಹ ದಿವ್ಯ ತೇಜಸ್ಸು ಆ ಮಗುವಿನ ಒಳಗೆ! ಎಂತಹ ದಿವ್ಯ ತೇಜಸ್ಸು! ನಮ್ಮ ತಂದೆ ಹುಟ್ಟಿ ಬಂದ ಅಂತ ಹೇಳಿ ಅವ್ರಿಗೆ ಎಷ್ಟು ಆನಂದ ಆಯ್ತು. ನಮ್ಮ ಅಪ್ಪ ಹುಟ್ಟಿ ಬಂದಲ್ಲ ಅಂತ ಹೇಳಿ ಸಂತೋಷ. ಪರಮಾತ್ಮ ಹುಟ್ಟಿ ಬಂದ ಅಂದಂಗ ಅಪ್ಪ ಬಂದ ಅಂದ್ರ ಅಷ್ಟು ಸಂತೋಷ. ಕಾರ್ಮೋಡಗಳಲ್ಲಿ ಏನು ಮಳೆ ನಿಂತ್ಕೊಂಡಿತ್ತು, ಎಲ್ಲ ದಟ್ಟ ಕಾರ್ಮೋಡದಿಂದ ಮಳೆ ಜೋರಾಗಿ ಸುರಿಲಿಕ್ಕೆ ಶುರು ಆಯ್ತು. ಅದೇ ಮಂಗಳವಾದ್ಯ ಭಾಳ ಅಂದ್ರೆ ಭಾಳ ಜೋರು ಮಳೆ ಬರ್ಲಿಕ್ಕಿತ್ತು. ಗುಡುಗು ಸಿಡಿಲುಗಳು, ಮಿಂಚು ಎಲ್ಲ ಬರ್ಲಿಕ್ಕೆ ಶುರು ಆಯ್ತು. ಅದೇ ಆರತಿ ಪರಮಾತ್ಮನ ಅವತಾರಕ್ಕೆ ಮಂಗಳವಾದ್ಯ ಆರತಿ ನೋಡ್ರಿ ಪ್ರಕೃತಿ ಮಾಡ್ತಾ ಇದೆ. ಅದು ಎಂತಹ ಸಂದರ್ಭ! ಹೇಳಿದ್ರೆ ಮೈ ರೋಮಾಂಚನ ಆಗ್ತೈತಲ್ರಿ, ಅಂತಹ ಅದ್ಭುತವಾದ ಮಹಾಪುರುಷ ಭೂಮಿ ಮೇಲೆ ಜನಿಸಿದ, ಭೂ ಸ್ಪರ್ಶವನ್ನ ಮಾಡಿದ ನಂತರ ಮುಂದಾಗುವಂತಹ ಲೀಲೆ ಅದು ಎಂತಹ ಲೀಲೆ ಇರಬೇಕು! ಆ ಲೀಲೆಯನ್ನ ನೀವು ಎಲ್ಲರೂ ತಪ್ಪದೆ ಕೇಳಲೇಬೇಕು. ಆ ಮುಂದಿನ ಭಾಗವನ್ನ ನಾನು ನಿಮಗೆ ನಂತರದಲ್ಲಿ ತಿಳಿಸ್ಕೊಡ್ತೀನಿ. ಈ ಲೀಲೆಗಳನ್ನ
ನೀವು ನಿರಂತರವಾಗಿ ಕೇಳಲಿಕ್ಕೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಚರಿತ್ರೆಗಳನ್ನು ಸ್ವಲ್ಪ ಸ್ವಲ್ಪ ಕೇಳಿ ಬಿಡಕ್ಕೆ ಹೋಗಬಾರ್ದು, ಅದು ಅರ್ಥ ಆಗೋದಿಲ್ಲ. ಸಂಪೂರ್ಣವಾಗಿ ಚರಿತ್ರೆಗಳನ್ನು ಕೇಳ್ಕೊಂತ ಹೋಗ್ರಿ. ನಿಮಗೆಲ್ಲವೂ ಆ ಗುರುವಿನ ಆಶೀರ್ವಾದ ನಿಮ್ಮ ಎಲ್ಲರಿಗೂ ಆಗ್ತದ. ಅದು ಎಲ್ಲರಿಗೂ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಂತ ಈ ಎಲ್ಲ ವಿಚಾರಗಳನ್ನು ನಾನು ಗುರುವಿನ ಪಾದಕ್ಕೆ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.